ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ ಅಂತೇಳಿ. ನಾನು ಕೆ.ಆರ್. ತಾಲೂಕು ಮಾರ್ಗೊಂಡಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಹೊಸದಾಗಿ ಈ ಒಂದು ಪ್ರೋಗ್ರಾಮ್ನ ನನಗೆ ಗೊತ್ತಿರಲಿಲ್ಲ, ಈ ಪ್ರೋಗ್ರಾಮ್ ಇದೆ ಅಂತ ಗೊತ್ತಿರಲಿಲ್ಲ. ಅದೇ ಬೇರೆ ಬೇರೆ ಕ್ಲಾಸಸ್ ಎಲ್ಲ ನೋಡ್ತಾ ಇದ್ದೆ. ಆ ಕ್ಲಾಸಸ್ ಎಲ್ಲ ನಾನು ನೋಡಿ ನಮ್ಮ ಸ್ನೇಹಿತರು ಒಬ್ಬರು ಜಗದೀಶ್ ಅಂತಿದ್ದಾರೆ, ಅವರು ಬಂದಿದ್ದಾರೆ. ಅವ್ರು ಹೇಳಿದ್ರು, ಅನಂತ ವಿಶ್ವಾಚಾರ್ಯವರು ಒಂದು ಕ್ಲಾಸ್ ನಡೆಸ್ತಾ ಇದ್ದಾರೆ, ದಯವಿಟ್ಟು ನೀನು ಅದಕ್ಕೆ ಬರಲೇಬೇಕು, ಒಂದ್ಸಲ ಅಟೆಂಡ್ ಮಾಡೋದು ನೋಡು ಅಂತ ಹೇಳಿದ್ರು. ಸರಿ ಆಯಿತು, ಬುಕ್ ಮಾಡು ಅಂತ ಹೇಳಿದೆ. ಮೇಡಮ್ ಹತ್ರ ನಂಬರೆಲ್ಲ ತೊಗೊಂಡು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಬುಕ್ ಮಾಡಿದ ಮೇಲೆ ಆಮೇಲೆ ಒಂದು ಯೂಟ್ಯೂಬಲ್ಲಿ ನನಗೆ ಒಂದು ಕ್ಲಾಸಸ್ ಎಲ್ಲ ಹಾಕ್ಕೊಟ್ರು. ಆ ಕ್ಲಾಸಸ್ನ ಮನೆಗೆ ಹೋಗಿ ನೀನು ಚೆಕ್ ಮಾಡು, ಅದನ್ನು ಕಂಟಿನ್ಯೂ ಆಗಿ ನೋಡ್ತಾ ಇದ್ರು, ನಿನಗೆ ಆ ಅಫರ್ಮೇಷನ್ ಎಲ್ಲ ಯಾವ ಥರ ಮಾಡೋದಂತ ಹೇಳ್ಕೊಟ್ಟಿದ್ರು. ಅದೇ ರೀತಿ ನಾನು ಬೆಳಿಗ್ಗೆ ಎದ್ದು ಅಫರ್ಮೇಷನ್ ಮಾಡೋಣ ಅಂತೇಳಿ ಅಲಾರಾಮ್ ಇಟ್ಕೊಂಡೆ. ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಂಡು ಬೆಳಿಗ್ಗೆ 4:15 ಎದ್ದು ನಾನು ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ, ಈ ಒಂದು ಅಫರ್ಮೇಷನ್ ಸ್ಟಾರ್ಟ್ ಮಾಡೋಣ ಅಂತೇಳಿ. ಬೇಸಿಗೆ ಕಾಲ ಅಲ್ವಾ, ಈಗ ಶೈಟೆಲ್ಲ ಬಿಚ್ಚಿಬಿಟ್ಟಿದ್ದೆ. ಶೈಟ್ ಬಿಚ್ಚಿಬಿಟ್ಟು ಮಲಗಿದ್ದೆ. 4:15 ಅಲಾರಾಮ್ ಆಯಿತು. ನಾನು ಎದ್ದು ಲೈಟ್ ಹಾಕಿ ಅಫರ್ಮೇಷನ್ ಮಾಡ್ಬೇಕಂದ್ರೆ ಮಿರರ್ ಮುಂದೆ ನಿಂತ್ಕೊಬೇಕಂದ್ರೆ ಕಟ್ಲಲ್ಲಿ ನಿಂತ್ಕೊಳಕ್ಕಾಗಿಲ್ಲ. ನಾನೇನು ಮಾಡಿದೆ, ಲೈಟ್ ಹಾಕಿದ್ರೆ ನಮ್ಮ ಮಿಸ್ಸಸ್ ಆಶೀಶೆ ಅಂತ ಇಷ್ಟದ ಲೈಟ್ ಹಾಕ್ತಾ ಇದ್ದೆ. 4:15 ಟೈಮ್ ಮಲಗು ಅಂದ್ರು. ನಿನಗೆ ಗೊತ್ತಿಲ್ಲ ಕಣ್ಣೆ ನಾನು ಬಾಧೆ, ನೀವು ಸುಮ್ಮನೆ ಇರೋ. ಆಮೇಲೆ ಅವ್ರು ಇಟ್ಕೊಂಡು ಅದೇನು ಮಾಡ್ಕೊಳ್ಳಪ್ಪ, ನಾನು ನಿದ್ದೆ ಬರೋಲ್ಲ, ನೀನು ಮಾಡ್ತಾರೆ ಕೆಲಸ ಅಂದರು. ನಾನು ಯಾಕಂದ್ರೆ ಶೆಡ್ ಬಿಚ್ಚು ಹಂಗೆ ನಿಂತ್ಕೊಂಡಿದ್ದೀನಿ ಮಿರರ್ ಮುಂದೆ. ಶೆಡ್ ಬಿಚ್ಕೊಂಡು ನಿಂತಿದ್ರೆ ಅಫರ್ಮೇಷನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 4:15 5 ಗಂಟೆವರೆಗೂ ಅಫರ್ಮೇಷನ್ ಮಾಡಿದೆ. ಮತ್ತು 5 ಗಂಟೆ ಮೇಲೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಿಸ್ಸಸ್ಸು ಮಕ್ಕಳಿಗೆ ಹೇಳ್ತಾಳೆ, ಇವ್ರಿಗೆ ಏನು ಆಗೋಗ್ಬಿಟ್ಟಿದೆ. ರಾತ್ರಿ ಎಲ್ಲ ಬಟ್ಟೆ ಬಿಚ್ಬಿಟ್ಟು ಮಿರರ್ ಮುಂದೆ ಅವ್ರಿಗೆ ಒಂಥರ ಏನೋ ಭಯ. ರಾತ್ರಿ ಚೆನ್ನಾಗಿದ್ರಲ್ರಿ, ಬೆಳಗ್ಗೆ ಏನಾಯ್ತು ನಿಮಗೆ, ಬಟ್ಟೆ ಎಲ್ಲ ಬಿಚ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ಏನೋ ಧ್ಯಾನ ಮಾಡ್ತಾ ಇದ್ದಾರೆ ಅಂತೇಳಿ ಮಕ್ಕಳಿಗೆಲ್ಲ ಹೇಳ್ಬಿಟ್ಟಾರೆ. ಮಕ್ಕಳು ಇಟ್ಕೊಂಡು ನನ್ನ ಅಲ್ಲಾಡಿಸಿ ಏನಾಗಿದೆ ಅಂತ. ಚೆನ್ನಾಗಿದ್ದೀನಿ, ನಾವೇನಾಗಿಲ್ಲ, ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಮಾಡ್ತೀವಿ, ಏನು ಬಟ್ಟೆ ಬಿಚ್ಚಾಕ್ಬಿಟ್ಟು ಈ ಕ್ಲಾಸ್ ಅಂತೇಳಿ ನಮ್ಮ ಎಲ್ರಿಗೂ ಒಂಥರ ಗಾಬರಿ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಹೋಗಿ ನಮ್ಮ ಫ್ರೆಂಡ್ ಜಗದೀಶ್ ಹೇಳ್ತೀನಿ, ಏನಪ್ಪ ನೀನು ಮಾಡ್ಕೊಟ್ಟಿದ್ದೀನಿ ಈ ಥರ ಅಪ್ಲಿಕೇಶನ್ ಮಾಡುವಂತಂದೆ. ಬೇಸಿಗೆ ಕಾಲ ಅಂತ ಹೇಳ್ಬಿಟ್ಟು ಶೇಟ್ ಬಿಸಾಕಿದ್ದೆ. ಮಿರರ್ ಮುಂದೆ ನಿಂತ್ಕೊಂಡು ಅಪ್ಲಿಕೇಶನ್ ಮಾಡೋಣ ಅಂದ್ರೆ ನಮ್ಮ ಮಿಸ್ಸಸ್ಸು ಈ ಥರ ಸ್ಟಾರ್ಟ್ ಮಾಡೋದು ಕೂಡಲೇ ಹೇಳ್ಕೊಂಡು ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಅದೇ ರೀತಿ ಬೆಳಿಗ್ಗೆ ನಮ್ಮೂರಿಂದ ಒಂದು 50 ಕಿಲೋಮೀಟರ್ ದೂರ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಹೋಗ್ಬೇಕಾಗಿತ್ತು. ಜಗದೀಶ್ ಹೇಳಿದ 21 ಸಲ ಅಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತೀವಿ ನೀನು ಅಂತ. ನಾನೇನು ಮಾಡಿದೆ, ಗಾಡಿಯನ್ನು ನಮ್ಮ ಮಿಸ್ಸಸ್ ಕೂರಿಸ್ಕೊಂಡು ಮನೆಯಿಂದ ಸ್ಟಾರ್ಟ್ ಮಾಡಿದೆ. ಮನೆ ಕಮ್ಸು ನಮ್ಮ ಮಿಸ್ಸಸ್ ನನಗೆ ಮನೆಯಿಂದ ಜಾತ್ರೆವರೆಗೂ ನಿಲ್ಸಿಲ್ಲ. 50 ಕಿಲೋಮೀಟರ್ ದೂರ ಎಷ್ಟಿದೆಯೋ ಅಷ್ಟು ದೂರ ಅಲ್ಲಿ ಜಾತ್ರೆ ಅವ್ರಿಗೆಲ್ಲ ಹೇಳ್ಬಿಟ್ಟವಳೆ, ನಮ್ಮ ನೆಂಟ್ರಿಸಿಗೆಲ್ಲ ಹೇಳ್ಬಿಟ್ಟು ಗೇಮ್ ಆಗೋಗ್ಬಿಟ್ಟಿದೆ. 3 ದಿನದಿಂದ ನೋಡ್ತಾ ಇದ್ದೀನಿ, ಬಟ್ಟೆ ಬಿಚ್ಚಾಕ್ಬಿಟ್ಟು ಗಾಡಿಯಲ್ಲಿ ಹತ್ಬೇಕಾದ್ರೆ ಗಾಡಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಕ್ಕಳಿಗೂ ಹೇಳಿದ್ದೀನಿ, ಇವ್ರಿಗೆ ಏನಾಗ್ಬಿಟ್ಟಿದೆ, ಫಸ್ಟ್ ಹಾಸ್ಪಿಟಲ್ ತೋರಿಸ್ತೀನಿ. ಆಮೇಲೆ ಹೇಳಿದೆ ನಾನು, ಇದೊಂದು ಕ್ಲಾಸ್, ಇದು ಏನೋ ಬಟ್ಟೆ ಬಿಚ್ಚಾಕ್ಬಿಟ್ಟು ತೋರಿಸೋ ಕ್ಲಾಸ್ ಅಂತೇಳಿ ಅವರು ತುಂಬ ಇದು ಮಾಡಿದ್ರು. ಅದೇ ರೀತಿ ನಂದೊಂದು ಅಪಾರ್ಟ್ಮೆಂಟ್ ಇತ್ತು. ಅಪಾರ್ಟ್ಮೆಂಟಲ್ಲಿ ಒಂದು 2 ವರ್ಷ ಆಗಿದೆ ಅಪಾರ್ಟ್ಮೆಂಟ್ ಮಾಡಿ. ಆ ಅಪಾರ್ಟ್ಮೆಂಟಲ್ಲಿ ಒಂದು 2 ಪ್ಲಾಟ್ ಸೇಲ್ ಆಗಿರಲಿಲ್ಲ. ನಾನು ಅಪ್ರಿಮೇಷನ್ ಮಾಡ್ತಾನೆ ಇದ್ದೆ, ತುಂಬ ದಿನ ಅಪ್ರಿಮೇಷನ್ ಮಾಡಿದೆ. ಒಂದು 22 ದಿನ ಬರೀ ಅಂತ ಹೇಳಿದ್ದ, ಬರೀತಾನೆ ಇದ್ದೆ. ಆಮೇಲೆ ಫೋನ್ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸರ್ ನಿಮ್ಮದು ಮನೆ ವೆಕೇಟ್ ಇದೆ ಅಂತ ನೋಡ್ಬೋದಾ, ಹಂಗೆ ಹಿಂಗೆ ಅಂತ. ಇದೇನು ವರ್ಕೌಟ್ ಆಗಿದೆ ಇದೆ ಅಂತ ಹೇಳ್ಬಿಟ್ಟು, ಸರಿ ಬಂದು ನೋಡಿ ಸರ್ ಅಂತಂದೆ. ಆಮೇಲೆ 2-3 ಬಂದರು. 2-3 ಬಂದು ಎಲ್ಲ ವೀಡಿಯೋ ಎಲ್ಲ ತೊಗೊಂಡ್ರು, ಫೋಟೋ ಎಲ್ಲ ತೊಗೊಂಡ್ರು. ಅದರಲ್ಲಿ ಒಬ್ಬರು ಮಾತ್ರ ಅವ್ರಿಗೆ ಇಷ್ಟ ಆಗಿ ನಂದು ಫ್ಲಾಟು ಸೇಲ್ ಆಯ್ತು. ಅವಕಾಶ ಮಾಡ್ಕೊಂಡಿದ್ದು ನಮಸ್ಕಾರ.
ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ವರ್ಕ್ಶಾಪ್ ಇಂದ ವರ್ಕ್ಶಾಪ್, ಕ್ಲಾಸಸ್ ಇಂದ ಕ್ಲಾಸಸ್, ಎಷ್ಟೋ ಹೊಸ ಹೊಸ ಜನಗಳನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲರ ಮುಖದಲ್ಲೂ ಖುಷಿ ಇದೆ, ಜೀವನದಲ್ಲಿ ಮತ್ತಷ್ಟು ಉತ್ಸಾಹ ಬಂದಿದೆ, ಹೊಸ ಹೊಸ ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಿ. ಎಲ್ಲವೂ ಕೂಡ ಯೂಟ್ಯೂಬ್ ನ ಕಮೆಂಟ್ ಬಾಕ್ಸ್ ಗಳಲ್ಲಿ ತಿಳಿಸ್ತಾ ಇದ್ದೀರಿ. ಯೂಟ್ಯೂಬ್ ವ್ಯೂವರ್ಸ್ ಸಂಖ್ಯೆ ಕೂಡ ದಿನದಿಂದ ದಿನ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ನಾವು ಆಭಾರಿಯಾಗಿದ್ದೀವಿ. ಇನ್ನು ಮುಂದಿನ ಕ್ಲಾಸಸ್ ಇರುವಂತದ್ದು ಮುಂದಿನ ತಿಂಗಳು, ಅಂದ್ರೆ ಮೇ ತಿಂಗಳ 28ನೇ ತಾರೀಕು. ಪ್ರತಿ ಕ್ಲಾಸ್ ಅಲ್ಲಿ ಒಂದಲ್ಲ ಒಂದು ಸ್ಪೆಷಾಲಿಟೀಸ್ ನಮ್ಮ ಗುರುಗಳು ನಮ್ಮ ಕಡೆಯಿಂದ ನಾನು ನಿಮ್ಗೆ ಕೊಡ್ತಾನೆ ಇರ್ತೀವಲ್ವಾ. ಅದೇ ತರ ಮುಂದಿನ ಕ್ಲಾಸ್ ಅಲ್ಲೂ ಒಂದಷ್ಟು ಸ್ಪೆಷಾಲಿಟೀಸ್ ಇದೆ. ಕಳೆದ ಕ್ಲಾಸ್ ಅಲ್ಲಿ ಯಾವ ಪುಸ್ತಕಗಳನ್ನ ನೀವು ತಗೊಂಡಿದ್ರಿ, ಬ್ರಹ್ಮಾಸ್ತ್ರ ಆಗಿರ್ಬೋದು, ಮನಿ ಬ್ಲೂ ಪ್ರಿಂಟ್ ಆಗಿರ್ಬೋದು, ಈ ಎಲ್ಲದರ ಜೊತೆಗೆ ಮತ್ತೊಂದು ವಿಶೇಷವಾದ ಪುಸ್ತಕ 360 ಡಿಗ್ರಿ ಆಫ್ ವೆಲ್ತ್ ಅನ್ನೋ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅದು ಕೂಡ ತುಂಬಾನೇ ವಿಶೇಷವಾಗಿರುತ್ತೆ. ದುಡ್ಡು ಅಂತ ಅಂದ್ರೆ, ವಿಶ್ವ ಅಂತ ಅಂದ್ರೆ ಒಂಥರ ಅಗಾಧ ಅಂತ ಹೇಳ್ತೀವಲ್ಲ, ಹೊಸ ಹೊಸ ಸಂಶೋಧನೆಗಳು ಆಗ್ತಾನೆ ಇರುತ್ತೆ. ಗುರುಜಿ ಕೂಡ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾನೆ ಇರ್ತಾರೆ. ಅದನ್ನ ಪುಸ್ತಕ ರೂಪದಲ್ಲಿ ಮಾಡಿ ಕ್ಲಾಸಸ್ ಬರೋರು ಎಲ್ಲರಿಗೂ ಕೊಡುವಂತ ಒಂದು ಅವಕಾಶ ನಮ್ಮೆಲ್ಲರಿಗೂ ಮಾಡ್ಕೊಡ್ತಾ ಇದ್ದಾರೆ. ಸೊ ಮುಂದಿನ ಕ್ಲಾಸಸ್ ಮೇ 28ನೇ ತಾರೀಕು. ಇನ್ನೊಂದು ವಿಶೇಷತೆ ಇದೆ, ನಿಮ್ಮೆಲ್ಲರಿಗೂ ಒಂದು ಡ್ರೆಸ್ ಕೋಡ್ ಕೊಡೋಣ ಅಂತ. ಅದಕ್ಕೂ ಒಂದು ಉದ್ದೇಶ ಇದೆ. ಅದೇನು ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ ಏನಂತಂದ್ರೆ, ಯಾರ್ಯಾರು 28 ಮೇ ಕ್ಲಾಸಸ್ಗೆ ಬರ್ತಾ ಇದ್ದೀರಿ, ಎಲ್ಲರೂ ಬ್ಲಾಕ್ ಡ್ರೆಸ್ ನಲ್ಲಿ ಬರಬೇಕು, ಕಪ್ಪು ಬಟ್ಟೆಯನ್ನ ಧರಿಸಿ ಬರಬೇಕು. ಅದಕ್ಕೂ ಕೂಡ ಒಂದು ಉದ್ದೇಶ ಇದೆ. ಏನು ಅಂತ ಸರ್ಪ್ರೈಸ್ ಆಗಿ ಕ್ಲಾಸಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅಥವಾ ನೋಡೋಣ ಮುಂದಿನ ವಿಡಿಯೋಸ್ ಅಲ್ಲಿ ಏನಾದ್ರು ಗುರುಜಿ ರಿವೀಲ್ ಮಾಡ್ತಾರ ಅಂತ ಕಾದು ನೋಡೋಣ. ಜೊತೆಗೆ ಮುಂದಿನ ವರ್ಕ್ಶಾಪ್ ಆಯ್ತು. ಬಹುಶಃ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಈ ವರ್ಕ್ಶಾಪ್ ಮಾಡ್ತಾ ಇರೋದೇ, ಸ್ಪೆಷಲ್ ಕ್ಲಾಸಸ್ ಮಾಡ್ಬೇಕಿತ್ತು, ಬಟ್ ಈ ವರ್ಕ್ಶಾಪ್ ಮಾಡ್ತಾ ಇರೋದೇ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ. ಸೊ ಹಾಗಾಗಿ ಮುಂದಿನ ಜೂನ್ ನಲ್ಲಿ ನಾವು ಸ್ಪೆಷಲ್ ಕ್ಲಾಸಸ್ ಡೇಟ್ ಕೂಡ ಫಿಕ್ಸ್ ಮಾಡಿದೀವಿ. ಅದುವೇ ಜೂನ್ 25ನೇ ತಾರೀಕು. ಇದೇ ವರ್ಷದ ಜೂನ್ 25ನೇ ತಾರೀಕು ವರ್ಷದ ಮೊದಲ ಸ್ಪೆಷಲ್ ಕ್ಲಾಸಸ್ ನಡೀತಾ ಇದೆ. ಎಷ್ಟು ಕ್ಯೂರಿಯಾಸಿಟಿ ಇದೆ ಗೊತ್ತಾ? ಒಂಥರ ನೀವು ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಎಷ್ಟು ವಿಭಿನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಾ. ಸ್ಪೆಷಲ್ ಕ್ಲಾಸಸ್ ಡಬಲ್ ಟ್ರಿಪಲ್ ಆಗಿರುತ್ತೆ, ಬೇರೆಯದ್ದೇ ಪ್ರಪಂಚ ಇರುತ್ತೆ, ಕಂಪ್ಲೀಟ್ ಆಗಿ ಬಿಸ್ನೆಸ್ ಬಗ್ಗೆ ಇರುತ್ತೆ. 100 ಕೋಟಿ ಸಂಪಾದನೆ ಹೇಗ್ ಮಾಡ್ಬೋದು, 100 ಕೋಟಿ ದುಡ್ಡು ಹೇಗ್ ಮಾಡ್ಬೇಕು ಅದನ್ನ ಕೂಡ ಹೇಳ್ಕೊಡ್ತಾರೆ. ಎಲ್ಲರಿಗೂ 3ನೇ ಕಣ್ಣು ಇರುತ್ತೆ ಗೊತ್ತಾ ನಿಮಗೆ? ಆ 3ನೇ ಕಣ್ಣು ನಾವೆಲ್ಲರೂ ಕೂಡ ನಿದ್ದೆ ಮಾಡ್ತಾ ಇದ್ರು ಜಾಗೃತವಾಗಿರುತ್ತೆ. ಸೊ ಯೂನಿವರ್ಸ್ ನ ಆಕ್ಟಿವೇಟ್ ಮಾಡುತ್ತೆ. ಹೇಗ್ ಮಾಡೋದು ಎಲ್ಲವನ್ನ ಕೂಡ ಸ್ಪೆಷಲ್ ಕ್ಲಾಸಸ್ ನಲ್ಲಿ ತಿಳ್ಕೊಳ್ಬಹುದು. ನೀವ್ ಯಾವ್ದೇ ಸ್ಕೂಲ್ ನಲ್ಲಿ ಆಗಿರ್ಬೋದು, ಯಾವ್ದೇ ಕಾಲೇಜ್ ನಲ್ಲಿ ಆಗಿರ್ಬೋದು, ಯಾವ್ದೇ ಪುಸ್ತಕದಲ್ಲಿ ಆಗಿರ್ಬೋದು, ತಿಳ್ಕೊಂಡಿರುವಂತ ವಿಚಾರ ನಿಮ್ಗೆ ಸ್ಪೆಷಲ್ ಕ್ಲಾಸಸ್ ಅಲ್ಲಿ ಸಿಗುತ್ತೆ. ಈ ಕೂಡಲೇ ಎನ್ರೋಲ್ ಮಾಡ್ಕೊಳ್ಳಿ. ಬಹಳಷ್ಟು ವರ್ಕ್ಶಾಪ್ ಇಂದ ಸುಮಾರು ಜನ ಎನ್ರೋಲ್ ಮಾಡ್ಕೊಂಡಿರೋದ್ರಿಂದ ನೋಡೋಣ ಯಾರ್ಯಾರಿಗೆ ಅದೃಷ್ಟ ಇದೆ ಮೊದಲ ಸ್ಪೆಷಲ್ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ. ಸೊ ಈ ಕೂಡಲೇ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇ 28ನೇ ತಾರೀಕು ಬ್ಲಾಕ್ ಡ್ರೆಸ್ ನಲ್ಲಿ ಸಿಗೋಣ. ಸಿ ಯು ಆನ್ ಮೇ 28. ಮನಿ ಇಸ್ ಹ್ಯಾಪಿನೆಸ್. ನಮಸ್ಕಾರ.